ಪ್ರೀತಿಯ ಸ್ನೇಹಿತರಿಗೆಲ್ಲರಿಗೂ ನಮಸ್ಕಾರ. ಇವತ್ತೊಂದು ವಿಶೇಷವಾದ ವಿಷಯದ ಬಗ್ಗೆ ವಿಡಿಯೋ ಮಾಡಿ ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನ ಹತ್ರ ಕೆಲವು ಪ್ರಶ್ನೆಗಳಿದೆ. ಆ ಪ್ರಶ್ನೆಗಳಿಗೆ ನಿಮ್ಮ ಉತ್ತರ 90% ಹೌದು ಅನ್ನೋದಾದರೆ ನಾವೆಲ್ಲರೂ ಬದುಕಿದ್ದೀವಿ ಅಂತ ಅರ್ಥ. ಪ್ರಶ್ನೆಗಳೇನೆಂದರೆ, ಬಾತ್ರೂಮಲ್ಲಿ ಸ್ನಾನ ಮಾಡುವಾಗ ಹಾಡು ಹಾಡ್ತೀಯಾ? ಹಾಗಾದರೆ ನೀನು ಬದುಕಿದೆಯಾ? ಕನ್ನಡಿಲಿ ದಿನಕ್ಕೆ 3 ಬಾರಿ ಮುಖ ನೋಡಿಕೊಂಡು ನಿನ್ನಷ್ಟು ಸುಂದರಾಂಗ ಭೂಮಿ ಮೇಲೆ ಇಲ್ಲ ಅಂತ ಅನಿಸಿದೆಯಾ? ಹಾಗಾದರೆ ಬದುಕಿದೆಯಾ? 30 ವರ್ಷ ಆದರೂ ಮಕ್ಕಳ ಜೊತೆ ಗೋಲಿ ಆಟ ಆಡಬೇಕು ಅಂತ ಅನಿಸುತ್ತಾ? ಹಾಗಾದರೆ ಬದುಕಿದೆಯಾ? ಭೂಮಿ ಮೇಲೆ ಇರೋರೆಲ್ಲ ಹುಚ್ಚರು, ನೀನೊಬ್ಬ ಮಾತ್ರ ಬುದ್ಧಿವಂತ ಅಂತ ಅನಿಸಿದೆಯಾ? ಹಾಗಾದರೆ ನೀನು ಬದುಕಿದೆಯಾ? ರೋಡ್ ಸೈಡ್ ಕೊಬ್ಬರಿ ಮಿಠಾಯಿ ಕಂಡ್ರೆ ಸಂಕೋಚ ಇಲ್ಲದೆ ಖರೀದಿ ಮಾಡಿ ಮಗು ಥರ ತಿಂತೀಯಾ? ಹಾಗಾದರೆ ನೀನು ಬದುಕಿದೆಯಾ? ಸಡನ್ನಾಗಿ 1 ಕೋಟಿ ಲಾಟ್ರಿ ಬಂದರೆ ಹೇಗಿರುತ್ತೆ, ಹಣ ಹೇಗೆ ಖರ್ಚು ಮಾಡೋದು ಅಂತ ಲೆಕ್ಕ ಹಾಕಿದೆಯಾ? ಹಾಗಾದರೆ ನೀನು ಬದುಕಿದೆಯಾ? ಪರ್ಸಲ್ಲಿ ಹಣ ಇಲ್ಲದೆ ನಡ್ಕೊಂಡು ಹೋಗುವಾಗ ರೋಡ್ ಮೇಲೆ ಒಂದು 500 ರೂಪಾಯಿ ಸಿಕ್ಕಿದರೆ ಚೆನ್ನಾಗಿರ್ತಿತ್ತು ಅಂತ ಅನಿಸಿದೆಯಾ? ಹಾಗಾದರೆ ನೀನು ಬದುಕಿದೆಯಾ? ಆಫೀಸಲ್ಲಿ ಬಾಸ್ ಬೈದರೆ ನಮ್ಮ ಅಪ್ಪ ಅಮ್ಮನ ಬೈಗಳಗಿಂತ ಇದೇನೂ ಅಲ್ಲ ಅಂತ ನಕ್ಕೊಳ್ತಾ ಆಚೆ ಬರ್ತೀಯಾ? ಹಾಗಾದರೆ ನೀನು ಬದುಕಿದೆಯಾ? ಪಕ್ಷಿಗಳು ಹಾರಿಕೊಂಡು ಎಷ್ಟೊಂದು ಖುಷಿಯಾಗಿ ಹೋಗ್ತಿದ್ದಾವೆ, ನಾನು ಒಂದು ಪಕ್ಷಿ ಆಗಿದ್ದರೆ ಚೆನ್ನಾಗಿರ್ತಿತ್ತು ಅಂತ ಅನಿಸಿದೆಯಾ? ಹಾಗಾದರೆ ನೀನು ಬದುಕಿದೆಯಾ? ಜ್ವರ ಬಂದು ಡಾಕ್ಟರ್ ಹತ್ರ ಹೋದಾಗ ಅವ್ರು ನಿನಗೆ ಬ್ಲಡ್ ಟೆಸ್ಟ್ ಮಾಡ್ಲಿಕ್ಕೆ ಹೇಳಿ ಬ್ಲಡ್ ತಗೊಳ್ಳೋವಾಗ ನನಗೆ ಯಾವುದೋ ದೊಡ್ಡ ರೋಗ ಬಂದಿದೆ ಅಂತ ಅನಿಸಿದೆಯಾ? ಹಾಗಾದರೆ ನೀನು ಬದುಕಿದೆಯಾ? ಕರೋನಾ ಟೈಮಲ್ಲಿ ಸತ್ತೋಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನಿಸಿದೆಯಾ? ಹಾಗಾದರೆ ನೀನು ಬದುಕಿದೆಯಾ? ಫ್ರೆಂಡ್ ಜೊತೆ ಊಟ ಮಾಡುವಾಗ ನೀನು ಬೇಗ ತಿಂದು ಮುಗಿಸಿ ಅವನ ಪ್ಲೇಟಲ್ಲಿ ಇರೋದನ್ನು ತಿಂತೀಯಾ? ಹಾಗಾದರೆ ನೀನು ಬದುಕಿದೆಯಾ? ಬಾಲ್ಯದ ಗೆಳೆಯನಿಗೆ ಕಾರಣ ಇಲ್ದಲೇ ಕರೆ ಮಾಡಿ ತಲೆಗುಳ ಬಿಡ್ತೀಯಾ? ಹಾಗಾದರೆ ನೀನು ಬದುಕಿದೆಯಾ? ಸಾಲ ಇಸ್ಕೊಂಡ ಫ್ರೆಂಡು ವಾಪಸ್ ಕೊಟ್ಟಿಲ್ಲ, ಹಣದ ಜೊತೆ ಫ್ರೆಂಡ್ಶಿಪ್ ಕೂಡ ಹೋಯ್ತಾ? ಹಾಗಾದರೆ ನೀನು ಬದುಕಿದೆಯಾ? ಪ್ರಪಂಚ ಎಲ್ಲ ನಿನ್ನ ಎದುರು ನಿಂತರು ನಿನ್ನ ಪಕ್ಕದಲ್ಲಿ ನಾನು ನಿಲ್ತೀನಿ ಅನ್ನೋ ಫ್ರೆಂಡ್ ಇದ್ದಾನ? ಹಾಗಾದರೆ ನೀನು ಬದುಕಿದೆಯಾ? 30 ವರ್ಷ ಆದರೂ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಕಾನ್ಫರೆನ್ಸ್ ಕಾಲಲ್ಲಿ ಡಬಲ್ ಮೀನಿಂಗ್ ಡೈಲಾಗ್ಸ್ ಹೊಡಿತೀರಾ? ಹಾಗಾದರೆ ನೀನು ಬದುಕಿದೆಯಾ? ನಿನ್ನ ಮುಖಕ್ಕೆ ಯಾರು ಸಿಗ್ತಾರೆ, ಲೈಫ್ ಟೈಮ್ ನೀನು ಸಿಂಗಲ್ಲಾಗೇ ಇರ್ತೀಯ ಅಂತ ನಿನ್ನ ಫ್ರೆಂಡ್ಸ್ ನಿನಗೆ ತಮಾಷೆ ಮಾಡ್ತಾರಾ? ಹಾಗಾದರೆ ನೀನು ಬದುಕಿದೆಯಾ? ಸ್ಕೂಲ್ ಯೂನಿಫಾರ್ಮಲ್ಲಿ ಮಕ್ಕಳನ್ನು ನೋಡಿದಾಗ ಶಾಲೆಯಲ್ಲಿ ನವಿಲಿಗರಿ ಕೊಟ್ಟ ಗೆಳತಿ ನೆನಪಾಗ್ತಾಳಾ? ಹಾಗಾದರೆ ನೀನು ಬದುಕಿದೆಯಾ? ತುಂಬ ಇಷ್ಟಪಟ್ಟ ನಿಮ್ಮ ಲವರ್ ಬಿಟ್ಟೋಗಿ ಫೀಲಿಂಗ್ ಸಾಂಗ್ ಹಾಕ್ಕೊಂಡು ಹತ್ತಿದ್ದೀರಾ? ಹಾಗಾದರೆ ನೀನು ಬದುಕಿದೆಯಾ? ಎಕ್ಸ್ ಗರ್ಲ್ ಫ್ರೆಂಡ್ ಮೆಸೇಜ್ ಹಾಕಿದ್ದಕ್ಕೆ ಕರೆಂಟ್ ಗರ್ಲ್ ಫ್ರೆಂಡ್ ಜಗಳ ಮಾಡಿದಾಳಾ? ಹಾಗಾದರೆ ನೀವು ಬದುಕಿದ್ದೀರಾ? ಹಳೆ ಹುಡುಗಿ ಮೆಸೇಜ್ ಹೆಂಡತಿ ಕೈಗೆ ಸಿಕ್ಕು ಬಯಸ್ಕೊಂಡಿದ್ದೀರಾ? ಹಾಗಾದರೆ ನೀನು ಬದುಕಿದೆಯಾ? ರೋಡಲ್ಲಿ ತುಂಬ ಚೆನ್ನಾಗಿರೋ ಹುಡುಗ ಅಥವಾ ಹುಡುಗಿ ಹೋದರೆ ಇವರೆಲ್ಲ ಹೇಗೆ ಹುಡ್ತಾರೆ ಅಂತ ಯೋಚನೆ ಮಾಡಿದ್ದೀರಾ? ಹಾಗಾದರೆ ನೀವು ಬದುಕಿದ್ದೀರಾ? ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡುವಾಗ ಈ ಎಲ್ಲ ರೀಲ್ಸ್ ನನಗೋಸ್ಕರ ಮಾಡಿದ್ದಾರೆ ಅಂತ ಅನಿಸಿದೆಯಾ? ಹಾಗಾದರೆ ನೀನು ಬದುಕಿದೆಯಾ? 1ನೇ ತಾರೀಕು ಸ್ಯಾಲ್ರಿ ಬಂದರೆ 10ನೇ ತಾರೀಕು ಹಣ ಖಾಲಿ ಆಗುತ್ತಾ? ಹಾಗಾದರೆ ನೀನು ಬದುಕಿದೆಯಾ? ಕಾರಲ್ಲಿ ಹೋಗುವಾಗ ಚಿಕ್ಕವನಾಗಿದ್ದಾಗ ಸೈಕಲ್ ತುಳಿದ ದಿನಗಳು ಖುಷಿಯಾಗಿದ್ವು ಅಂತ ಅನಿಸಿದೆಯಾ? ಹಾಗಾದರೆ ನೀನು ಬದುಕಿದೆಯಾ? ಮನೇಲಿ ಸುಳ್ಳು ಹೇಳಿ ಸಿಗಾಕೊಂಡು ಬಯಸ್ಕೊಂಡಿದೆಯಾ? ಹಾಗಾದರೆ ನೀನು ಬದುಕಿದೆಯಾ? ತಿಳಿಯದೆ ಮಾಡಿದ ತಪ್ಪಿಗೆ ಅಪ್ಪ ಅಮ್ಮನ ಹತ್ರ ಸಾರಿ ಕೇಳಬೇಕು ಅನಿಸಿ ಸಂಕೋಚದಿಂದ ಸಾರಿ ಕೇಳೋಕ್ಕೆ ಆಗದೆ ಉಳಿದಿರೋ ಇನ್ಸಿಡೆಂಟ್ ಇದೆಯಾ? ಹಾಗಾದರೆ ನೀನು ಬದುಕಿದೆಯಾ? ರೋಡ್ ಸೈಡಲ್ಲಿ ಅಂಗವಿಕಲರು ಭಿಕ್ಷಕರನ್ನ ನೋಡಿ ಕಣ್ಣಲ್ಲಿ ನೀರು ಬಂದಿದೆಯಾ? ಹಾಗಾದರೆ ನೀನು ಬದುಕಿದೆಯಾ? ಬೇರೆಯವ್ರನ್ನ ಸಕ್ಸಸ್ ನೋಡಿ ಸ್ವಲ್ಪನಾದರೂ ಉರ್ಕೊಂಡಿದೆಯಾ? ಹಾಗಾದರೆ ನೀನು ಬದುಕಿದೆಯಾ? ಬೇರೆಯವ್ರನ್ನ ಉರ್ಸೋಕ್ಕಂತಲೇ ಸೋಷಿಯಲ್ ಮೀಡಿಯಲ್ಲಿ ಪೋಸ್ಟ್ ಹಾಕ್ತೀಯಾ? ಹಾಗಾದರೆ ನೀನು ಬದುಕಿದೆಯಾ? ನೀನು ಹಾಳಾದರೆ ಸಾಕು ನೋಡಿ ಖುಷಿ ಪಡೋ ಜನ ಇದ್ದಾರಾ? ಹಾಗಾದರೆ ನೀನು ಬದುಕಿದೆಯಾ? ನೀನು ತುಂಬ ನಂಬಿರೋ ಜನ ನಿನಗೆ ಮೋಸ ಮಾಡಿದಾರಾ? ಹಾಗಾದರೆ ನೀನು ಬದುಕಿದೆಯಾ? ನಿನ್ನ ಬಗ್ಗೆ ಕೆಟ್ಟದಾಗಿ ಊರೆಲ್ಲ ಹೇಳ್ಕೊಂಬರೋಕ್ಕೆ ಜನ ಇದ್ದಾರಾ? ಹಾಗಾದರೆ ನೀನು ಬದುಕಿದೆಯಾ? ನಿನ್ನ ಹತ್ರ ಹಣ ಇಲ್ಲ, ಒಳ್ಳೆ ಜಾಬ್ ಇಲ್ಲ ಅಂತ ಫಾರ್ಮಾಲಿಟೀಸ್ಗೆ ಮಾತ್ರ ಮಾತಾಡೋ ರಿಲೇಟಿವ್ಸ್ ಇದ್ದಾರಾ? ಹಾಗಾದರೆ ನೀನು ಬದುಕಿದೆಯಾ? ನೀನು ಸ್ವಲ್ಪ ಸಕ್ಸಸ್ ಆದರೆ ಸಾಕು, ಇವನು ನಮ್ಮ ಹುಡುಗ ಅಂತ ಊರೆಲ್ಲ ಹೇಳ್ಕೊಂಡು ಬರೋ ದೂರದ ಸಂಬಂಧಿಕರಿದ್ದಾರಾ? ಹಾಗಾದರೆ ನೀನು ಬದುಕಿದೆಯಾ? ಕಾರಣ ಇಲ್ಲದೇ ಅಳು ಬರುತ್ತಾ? ಹಾಗಾದರೆ ನೀನು ಬದುಕಿದೆಯಾ? ಇಷ್ಟೊಂದು ಕಷ್ಟದ ಜೀವನ ಹೇಗೆ ಸಾಗಿಸೋದು ಅಂತ ಭಯ ಆಗಿದೆಯಾ? ಹಾಗಾದರೆ ನೀನು ಬದುಕಿದೆಯಾ? ನೀನು ದಡ್ಡ, ನಿನಗೆ ಏನೂ ಬರಲ್ಲ ಅಂತ ತುಂಬ ಜನ ನಿನ್ನನ್ನು ಹೀಯಾಳಿಸಿದಾರಾ? ಹಾಗಾದರೆ ನೀನು ಬದುಕಿದೆಯಾ? ಏನೋ ಸಾಧನೆ ಮಾಡಬೇಕು ಅಂತ ಹೋಗಿ ಸೋತು ನನ್ನಿಂದ ಏನೂ ಆಗಲ್ಲ ಅಂತ ನಿರಾಶೆಗೊಳಗಾಗಿದೆಯಾ? ಹಾಗಾದರೆ ನೀನು ಬದುಕಿದೆಯಾ? ಬೇರೆಯವರೆಲ್ಲ ಖುಷಿಯಾಗಿದ್ದಾರೆ, ನನ್ನೊಬ್ಬನಿಗೆ ಯಾಕೆ ದೇವರು ಇಷ್ಟೊಂದು ಕಷ್ಟ ಕೊಟ್ಟ ಅಂತ ಅನಿಸಿದೆಯಾ? ಹಾಗಾದರೆ ನೀನು ಬದುಕಿದೆಯಾ? ನನ್ನ ಸುತ್ತೂ ಇರೋರ ಜನ ಸವಾಸ ಬೇಡ,
ಎಲ್ಲಾದರೂ ದೂರ ಹೋಗಿ ಒಬ್ಬಂಟಿಯಾಗಿ ಬದುಕಬೇಕು ಅನ್ನಿಸ್ತಾ ಇದೆಯಾ? ಹಾಗಾದರೆ ನೀನು ಬದುಕಿದೆಯಾ? ಯಾರಿಗೂ ಹೇಳೋಕ್ಕಾಗದಿರೋ ನೋವು ನಿನ್ನೊಳಗಿದೆಯಾ? ಹಾಗಾದರೆ ನೀನು ಬದುಕಿದೆಯಾ? ಜೀವನದಲ್ಲಿ ಒಬ್ಬಂಟಿಯಾಗಿದ್ದೀನಿ ಅಂತ ಅನ್ನಿಸ್ತಾ ಇದೆಯಾ? ಹಾಗಿದ್ರೆ ನೀನು ಬದುಕಿದೆಯಾ? ಯಾವುದೋ ಒಂದು ನೋವಿನ ಗಳಿಗೆ ದುಃಖ ತಡೆಯೋಕ್ಕಾಗದೆ ಸೂಸೈಡ್ ಮಾಡಬೇಕು ಅನಿಸಿದೆಯಾ? ಹಾಗಾದರೆ ನೀನು ಬದುಕಿದೆಯಾ?